ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬರೋಬ್ಬರಿ 50 ಮದುವೆ ಆಗಿರ್ತಕ್ಕಂತ ಸಂಧ್ಯಾ ತಮಿಳುನಾಡು ಮೂಲದ ಹುಡುಗಿಯ ಸ್ಟೋರಿಯನ್ನ ಹೇಳ್ತೀನಿ. ಹುಡುಗಿ ಅಲ್ಲ ಅಂತೀರಾ, ಆಂಟಿ ಕಣ್ರಿ. ಆ ಆಂಟಿ ಸ್ಟೋರಿಯನ್ನ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಳ ಹೆಸರು ಸಂಧ್ಯಾ. ಇವಳು ತಮಿಳುನಾಡು ಮೂಲದವಳು. ಈ ತಮಿಳುನಾಡು ಮೂಲದವಳಿಗೆ ಬಡತನದಲ್ಲಿ ಹುಟ್ಟಿರ್ತಕ್ಕಂತ ಈ ಸಂಧ್ಯಾ 50 ಜನ ಮದುವೆ ಹೇಗಾಗ್ತಾಳೆ, ಯಾಕಾಗ್ತಾಳೆ, ಅವಳ ಆಕಾಂಕ್ಷೆಗಳು ಏನು ಎಂಬುದ್ರ ಬಗ್ಗೆ ವಿಶೇಷವಾಗಿ ಸುಮಾರು ಸ್ಟೋರಿಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಯಾಕೆ ಈ ಸಂಧ್ಯಾ ಈ ಒಂದು ಅಜೆಂಡವನ್ನ ಇಟ್ಕೊಂಡು, ಯಾಕೆ ಶ್ರೀಮಂತಿಕೆಯ ಬದುಕು ಬೇಕು ಅಂತ ಅನ್ಕೊಂಡು, ಅವಳ ಮನೆಯ ವಾಸ್ತವ್ಯ ಹೇಗಿತ್ತು ಎಂಬುದ್ರ ಬಗ್ಗೆ ಪೂರ್ತಿ ಡೀಟೇಲ್ ಅನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇವಳು ತಮಿಳು ಮೂಲದ ಹುಡುಗಿ. ಇವಳು ಕರ್ನಾಟಕದಲ್ಲೂ ಸಹ ಸುಮಾರು ಜನ ಇನ್ಸ್ಪೆಕ್ಟರ್ ಗಳಿಗೆ ಡಿವೈಎಸ್ಪಿ ಒಬ್ಬರಿದ್ದಾರೆ. ಈ ಲಿಸ್ಟ್ ಅಲ್ಲಿ 50 ಜನರಲ್ಲಿ ಡಿವೈಎಸ್ಪಿ ಸಹ ಒಬ್ಬರಿದ್ದಾರೆ. ಇವಳಿಗೆ ಒಂದು ಟಾರ್ಗೆಟ್ ಏನಪ್ಪಾ ಅಂತ ಹೇಳಿದ್ರೆ, ಇವಳು ಮದುವೆ ಆಗ್ಬೇಕಾಗಿರ್ತಕ್ಕಂತ ಹುಡುಗನ ವಯಸ್ಸು ಅಥವಾ ಅವನ ಏಜು ಅದನ್ನ ಕೇಳ್ತಾ ಇರ್ಲಿಲ್ಲ. ಇವಳು ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಪೊಲೀಸ್ ಇಲಾಖೆಯವ್ರನ್ನ, ದೊಡ್ಡ ದೊಡ್ಡ ಉದ್ಯಮಿಗಳನ್ನ, ದೊಡ್ಡ ದೊಡ್ಡ ಆಸ್ತಿವಂತರನ್ನ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಡತನದಲ್ಲಿ ಹುಟ್ಟಿರ್ತಕ್ಕಂತ ಇವಳಿಗೆ ಆಸೆ ಆಕಾಂಕ್ಷೆ. ಸುಮಾರು 22 ವರ್ಷದ ವಯಸ್ಸಿನಲ್ಲೇ ಇವಳಿಗೆ ಮದುವೆ ಆಗುತ್ತೆ. ಮೊದಲ ಗಂಡನ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ. ಅದಾದ ಮೇಲೆ 49 ಮದುವೆ, ಇನ್ನೂ ಸಹ ಹೆಚ್ಚಿಗೆ ಮದುವೆಗಳು ಇದಾವೆ. ಈಗ ಅಟ್ ಪ್ರೆಸೆಂಟ್ ಇವತ್ತಿನ ಒಂದು ಸಿಚುವೇಶನ್ ಅಲ್ಲಿ ತಿಳಿದು ಬಂದಿರತಕ್ಕಂತ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಏನು 50ನೇ ಮದುವೆ ಆಗಿರ್ತಕ್ಕಂತ ವ್ಯಕ್ತಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಾದ ಮೇಲೆ ಸಿಕ್ಕಿರ್ತಕ್ಕಂತ ಇದೆಲ್ಲ ಸ್ಟೋರಿ. ಇನ್ನೂ ಮುಂದಿನ ಸ್ಟೋರಿ ಇನ್ನು ಮುಂದೆ ತನಿಖೆ ಹಂತದಲ್ಲಿರೋದ್ರಿಂದ ತನಿಖೆ ಮಾಡಿದ ತಕ್ಷಣವೇ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಬಟ್ ಇಲ್ಲಿ 50 ಮದುವೆ ಯಾಕಾಗ್ತಾಳೆ? ಒಂದು ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂತ ಈ ಸಂಧ್ಯಾ ಮದುವೆ ಆಗಿರ್ತಕ್ಕಂತ ಒಬ್ಬ ವ್ಯಕ್ತಿಯಿಂದ ಎಲ್ಲ ರೀತಿಯ ಸುಖ ಸಿಕ್ಕೂ ಸಮೇತ ಅವಳಿಗೆ ಒಬ್ಬ ಹಣದ ದಾಹ. ಕೆಲವೊಬ್ಬರಿಗೆ ಇರುತ್ತೆ, ತಾಯಿ ಯಾವ ರೂಟ್ ಅಲ್ಲಿ ಹೋಗ್ತಾಳೆ ಅದನ್ನ ಮಗಳು ಸಹ ಅದೇ ರೂಟ್ ಅಲ್ಲಿ ಹೋಗ್ಬೇಕು, ತಂದೆ ಯಾವ ರೂಟ್ ಅಲ್ಲಿ ಹೋಗ್ತಾನೆ ಹಾಗೆ. ಈ ಕೆಲವೊಂದು ಸಂಪ್ರದಾಯಗಳನ್ನ ನೆನೆಸ್ಕೊಂಡು ಸಹ ಬೇಜಾರಾಗುತ್ತೆ. ಯಾರೋ ಏನೋ ಕೆಟ್ಟೋಗಿರ್ತಾರೆ ಅಂತ ಹೇಳಿ ಅವ್ರ ಜೊತೆಯಲ್ಲಿ ಮತ್ತೆ ಕೆಡುತ್ತೆ. ಅಕಸ್ಮಾತ್ ಅವ್ರಿಗೆ ಏನಾದ್ರು ಒಳ್ಳೆಯ ದಾರಿಯನ್ನ ತೋರಿಸಿದ್ರೆ ಆ ಒಳ್ಳೆ ದಾರಿನೇ ಅವರಿಗೆ ಮುಳ್ಳಾಗುತ್ತೆ ಅಂತ ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಈ ಸಂಧ್ಯೆಯನ್ನು ಅದೇನೆ ಬಡತನದಲ್ಲಿ ಹುಟ್ಟಿದಾಳೆ. ಆ ಬಡತನದ ಬೇಗೆಯಲ್ಲಿ ಬೆಂದಿರ್ತಕ್ಕಂತ ಗಂಡನ ಜೊತೆಯಲ್ಲಿ ಸಂಸಾರ ಮಾಡ್ತಾಳೆ. ಆ ಗಂಡನಿಗೆ ಒಂದು ಮಗುವ ಸಮೇತನೂ ಆಗುತ್ತೆ. ಅದಾದ ಮೇಲೆ ಅವಳಿಗೆ ಶ್ರೀಮಂತಿಕೆಯ ಹುಚ್ಚು ಬರುತ್ತೆ. ಗಂಡ ಚೆನ್ನಾಗಿ ನೋಡ್ಕೊಂತಾನೋ ಇಲ್ಲೋ ಗೊತ್ತಿಲ್ಲ, ಮನೆಯಲ್ಲಿ ಇರ್ತಕ್ಕಂಥವ್ರು ಚೆನ್ನಾಗಿ ನೋಡ್ಕೊಂತಾರೋ ಇಲ್ಲೋ ಗೊತ್ತಿಲ್ಲ ಅಂತಲ್ಲ ಇಲ್ಲಿ ಮ್ಯಾಟ್ರ್ ಬಂದಿರ್ತಕ್ಕಂಥದ್ದು. ಎಲ್ಲರೂ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಆದ್ರೆ ಈ ಸಂಧ್ಯೆಗೆ ದುಡ್ಡು ಮಾಡುವ, ಆಸ್ತಿ ಮಾಡುವ, ಐಶ್ವರ್ಯ ಮಾಡುವ ಯಶಸ್ಸು ಅಂದ್ರೆ ಅದೊಂಥರ ಚಟ ಕಣ್ರಿ. ಈ ಹೆಣ್ಣು ಮಕ್ಕಳಿಗೆ ಹಣದ ವ್ಯಾಮೋಹ ಪ್ರತಿಯೊಬ್ಬರಿಗೂ ಹೇಳ್ತಾ ಇಲ್ಲ ನಾನು. ಈ ಸಂದೇಹ ತರ ರೀತಿಯಲ್ಲಿ ಜೀವನ ಮಾಡುವಂತರಿಗೆ ಒಬ್ಬ ಗಂಡ ಸಾಕು ಅಥವಾ ಇಬ್ರು ಅದೇನೋ ಹೇಳ್ತಾರಲ್ಲ, ಬೇಡ ಬಿಡಿ ಬಿಟ್ಬಿಡೋಣ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೊಂದು ಸ್ಟೋರಿ ಸಮೇತ ಮಾಡ್ತೀನಿ. ಮದುವೆ 21ನೇ ವಯಸ್ಸಿನ ಒಳಗಡೆ ಎಷ್ಟು ಮದುವೆ ಆಗ್ತಾರೆ, ಯಾಕೆ ಆಗ್ತಾರೆ, ಅವ್ರ ಮನೆಯಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ, ಅದನ್ನೆಲ್ಲ ಸ್ಟೋರಿನ ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಬಟ್ ಇಲ್ಲಿ ಸಂಧ್ಯಾನ ವಿಚಾರಕ್ಕೆ ಅಂತ ಬಂದ್ರೆ, ತಮಿಳುನಾಡು ಮೂಲದ ಈ ಸಂಧ್ಯಾ ಡಿವೈಎಸ್ಪಿ ಸಹ ಒಬ್ಬರಿದ್ದಾರೆ, ಇಬ್ರು ಇನ್ಸ್ಪೆಕ್ಟರ್ ಇದ್ದಾರೆ, ಪೇದೆಗಳು ಸುಮಾರು ಜನ ಇದ್ದಾರೆ, ಉದ್ಯಮಿಗಳು ಸಿಕ್ಕಾಪಟ್ಟೆ ಇದ್ದಾರೆ. ಎಲ್ಲರದ್ದು ಡೀಟೇಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಸರಾಗವಾಗಿ ಸಿಕ್ಕಿದೆ. ಆದರೆ ಈ ಸಂಧ್ಯಾ ಈ ಬಡತನದ ಬೇಗೆಯಿಂದ ಬೆಂದಿರ್ತಕ್ಕಂತ ವ್ಯಕ್ತಿ ಅಂತ ಹೇಳಿ ಕಲಿಕದ ಪಡ್ಲ, ಅಥವಾ ಈ 50 ಜನ ಮೋಸ ಹೋಗಿದ್ದಾರೆ ಅಂತ ಹೇಳಿ ಸಂಕಷ್ಟ ನಿಮ್ಗೆ ವ್ಯಕ್ತಪಡಿಸ್ಲಾ. ಬಟ್ ಇಲ್ಲಿ ನಿಮ್ಮೆಲ್ಲರಿಗೂ ತಿಳಿಸುವಂತದ್ದು, ಈ ಕಾಲದಲ್ಲಿ ಹೆಣ್ಮಕ್ಳು ಸಿಗೋದಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾ ಇದೆ. ಮದುವೆ ಆಗಿರ್ತಕ್ಕಂತ ಏಜ್ ಅಂದ್ರೆ ಹ್ಯಾಂಗಮಿಟ್ ಏಜ್ ಅಂತ ಹೇಳ್ತಾರೆ. ಈಗ ಮದುವೆನೂ ಬೇಡ ಮುಂಜುನೂ ಬೇಡ ಅಂತ ಹೇಳ್ತಾರಲ್ಲ, ಆ ಏಜ್ ಲಿಮಿಟ್ ಮುಗಿದಿರ್ತಕ್ಕಂತ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಅಂದ್ರೆ ಅವಳಿಗೆ ರೂಪ ಇದು ಬೇಕಾಗಿಲ್ಲ, ಸೌಂದರ್ಯ ಏನ್ ಬೇಕಾಗಿಲ್ಲ. ಇವಳಿಗೆ ಬೇಕಾಗಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಹೆಸರು ಮಾಡಿರ್ಬೇಕು, ಸಿಕ್ಕಾಪಟ್ಟೆ ಆಸ್ತಿ ಇರಬೇಕು, ಒಳ್ಳೆ ಕೆಲಸದಲ್ಲಿ ಇರಬೇಕು, ಅಟ್ಲೀಸ್ಟ್ ಹೊರಗಡೆಗೆ ಪ್ರಪಂಚದಲ್ಲಿ ಅವನೊಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿರಬೇಕು, ಅಷ್ಟೇ ಇವ್ರ ಟಾರ್ಗೆಟ್. ತಮಿಳುನಾಡಿನಲ್ಲಿ ಒಂದು ಹ್ಯಾಪಿ ಇದೆ. ಈ ಕರ್ನಾಟಕದಲ್ಲಿ ಹೆಂಗೆ ಮ್ಯಾಟ್ರಿಮೋನಿ ಅಂತ ಇರುತ್ತೆ, ಹಾಗೆ ತಮಿಳುನಾಡಲ್ಲಿ ಒಂದು ವ್ಯಾಲ್ಯೂ
ಮ್ಯಾಟ್ರಿಮೋನಿ ಅಂತ ಇದೆ. ಅದರಲ್ಲಿರ್ತಕ್ಕಂಥವ್ರು ಏಜೆಡ್ ಪರ್ಸನ್ಗಳು ಎಲ್ಲ ಬಯೋಡೇಟಾಗಳನ್ನ ಹಾಕಿದಾಗ ಅದೇ ಇವರಿಗೆ ಟಾರ್ಗೆಟ್ ಆಗಿದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕರೆ ಮಾಡಿ, ಅಂದ್ರೆ ಇವರು 50 ಜನರಲ್ಲೂ ಸಹ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಿಂದ ಹೆಸರನ್ನ ಹೇಳ್ಕೊಂಡೆ ಮೋಸ ಮಾಡ್ಕೊಂತ ಹೋಗಿದ್ದಾಳೆ. ಆದ್ರೆ ಈಗ ಕೊನೆಯದಾಗಿ ಸಿಕ್ಕಿಬಿದ್ದಿರ್ತಕ್ಕಂಥದ್ದು ಅವಳ ಪಕ್ಕ ಹೆಸರು ಸಂಧ್ಯಾ, ಗಂಡ ಡ್ಯಾಶ್. ಯಾಕಂತ ಹೇಳಿದ್ರೆ ಅವನು ಬಿಟ್ಟು ಎಷ್ಟೋ ವರ್ಷಗಳು ಆಗಿದೆ, ಮೊದಲನೇ ಗಂಟ. ಅದಾದ ಮೇಲೆ ಅವಳಿಗೂ ಅವನಿಗೂ ಕಾಂಟ್ಯಾಕ್ಟ್ ಇಲ್ಲ. ಬಟ್ ಅವಳಿಗೆ ಆಗಿರ್ತಕ್ಕಂಥ ಒಂದು ಮಗು, ಆ ಮಗುನ ಬೇರೆ ಕಡೆ ಇಟ್ಟು ತಿಂಗಳಿಗೆ ಇಂತಿಷ್ಟು ಕೊಡುತ್ತೇನೆ ಅಂತ ಹೇಳಿ ಸಾಕ್ತಾ ಇದ್ದಾಳೆ. ರಾಯಲ್ ಆಗಿ ಸಾಕ್ತಾಳೆ ಬಿಡಿ. ಯಾಕೆ ಅಂತ ಹೇಳಿದ್ರೆ ಈಗ ಕಸುಬು ಏನು ಅಂತ ಈಗ ಹೇಳ್ತೀನಿ ಕೇಳಿ. ಇವಳು ಮದುವೆ ಆಗ್ತಾಳೆ, ಸಂಸಾರನು ಮಾಡ್ತಾಳೆ, ಫಸ್ಟ್ ನೈಟ್ ಆಗುತ್ತೆ, ಎಲ್ಲ ನೈಟ್ಗಳು ಆಗ್ತವೆ. ಇಷ್ಟು ಮದುವೆ ಆಗಿದ್ದಾಳೆ ಅಂತಂದ್ರೆ ಸುಮಾರು 22ನೇ ವಯಸ್ಸಿನಲ್ಲಿ ಅವಳು ಮದುವೆ ಆಗಿರ್ತಾಳೆ. ಈಗ 33 ವರ್ಷ ಅಂದ್ರೆ 13 ವರ್ಷದಲ್ಲಿ 50 ಮದುವೆ ಆಗಿದ್ದಾಳೆ. ಅಂದ್ರೆ ಲೆಕ್ಕಕ್ಕೆ ಬಂದಿರೋದು. ಲೆಕ್ಕಕ್ಕೆ ನಾವು ಇನ್ನು ಎಷ್ಟಿದಾವೆ ನೋಡೋಣ. ಆದ್ರೆ ಈಗ 50 ಮದುವೆಯಲ್ಲಿ ಎಷ್ಟೆಷ್ಟು ದಿವಸ ಯಾರ್ಯಾರ ಜೊತೆ ಸಂಸಾರ ಮಾಡ್ತಾಳೆ, ಅವಳು ಏನಾಗಿರ್ಬೋದು, ಅವಳ ಪರಿಸ್ಥಿತಿ ಏನಾಗಿರ್ಬೋದು, ಈಗ ಅವಳನ್ನು ಏನ್ ಮಾಡಬೇಕು ಕಾನೂನು. ಯಾಕೆ ಅಂತ ಹೇಳಿದ್ರೆ ಇಷ್ಟು ಜನರು ಸಮೇತನು ಯಾರು ಅವಳ ಮೇಲೆ ಕೇಸ್ ಕೊಟ್ಟಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಒಂದು ಚೆಂಬು ನೀರ್ ಖಾಲಿ ಆದ್ರೆ ಏನಾಗುತ್ತೆ, ಕೌಂಟ್ ಆಗುತ್ತಾ? ಆ ತರ ಇರ್ತಕ್ಕಂಥ ವ್ಯಕ್ತಿಗಳಂತೆ ಅವಳು ಟಾರ್ಗೆಟ್ ಮಾಡಿ ಜೀವನ ಮಾಡಿ ಮದುವೆಯಾಗಿ ಪ್ರತಿಯೊಬ್ಬರ ಜೊತೆ ಸಂಸಾರವನ್ನು ಮಾಡಿ ಈ ರೀತಿಯ ಒಂದು ಏನಂತ ಹೇಳ್ತಾರೆ ಇದಕ್ಕೆ, ಭರ್ಜರಿಯಾಗಿ ಗ್ರಾಂಡ್ ಸೆಲೆಬ್ರೇಷನ್ ತರ ಜೀವನ ಮಾಡ್ತಾ ಇದ್ದಾಳೆ. ಈ ತರದ ಜೀವನವನ್ನ ಬೇರೆಯವರಿಗೆ ನಾವು ಟ್ಯಾಲಿ ಮಾಡ್ಕೊಳ್ಳೋದು ಬೇಡ ಬಿಡಿ. ಯಾಕೆಂತ ಹೇಳಿದ್ರೆ ಇವಳನ್ನ ಪೂರ್ತಿ ಪರ್ಮನೆಂಟ್ ಆಗಿ ಪರಲೋಕಕ್ಕೆ ಪಾರ್ಸಲ್ ಮಾಡಬೇಕು ಅಂತಹ ಒಂದು ಸಂವಿಧಾನದಲ್ಲಿ ಪಿಟಿಕೆ ಇರಬೇಕು ಅಂತ ಅನ್ಸುತ್ತೆ, ಇರ್ಬೇಕು. ಯಾಕೆಂತ ಹೇಳಿದ್ರೆ ಈ ತರದ ವ್ಯಕ್ತಿಗಳು ಭೂಮಿಗೆ ಭಾರ ಕಣ್ರಿ. ಹಾಗಾಗಿ ಇವಳು ಮಾಡ್ತಾ ಇರ್ತಕ್ಕಂಥದ್ದು ಫಸ್ಟ್ ನೈಟ್ ಕರೆಕ್ಟ್ ಆಗಿ, ಸೆಕೆಂಡ್ ನೈಟ್ ಕರೆಕ್ಟ್ ಆಗಿ, ಅಂದ್ರೆ ಸುಮಾರು ಒಂದು ವಾರ 15 ದಿವಸ ಗಂಡನ ಜೊತೆಗೆ ಚೆನ್ನಾಗಿ ಇದ್ಕೊಂಡು ಎಲ್ಲಿ ಏನು ಆಸ್ತಿ ಮಾಡಿದ್ದಾನೆ, ಎಲ್ಲಿ ಏನ್ ಬಂಗಾರ ಇಟ್ಟಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಅವರು ಸಹ ಗಂಡು ಮಕ್ಕಳು ಯಾಕೆ ನಂಬ್ತಾ ಇದ್ರು ಅಂತ ಹೇಳಿದ್ರೆ ಅವಳಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನನಗೆ ಯಾರು ಇಲ್ಲ, ನನ್ನೊಬ್ಳು ಅನಾಥೆ ಅಂತ ಹೇಳಿ ಈ ರೀತಿಯಾಗಿ ಮದುವೆ ಮಾಡ್ತಾ ಇದ್ರು, ಮದುವೆ ಆಗ್ತಾ ಇದ್ರು. ಹಾಗಾಗಿ ಅವರು ಪಾಪ ಅದೇನಿಲ್ಲ ದಿಕ್ಕಿಲ್ದವ್ರಿಗೆ ಹೆಣ್ಣೆ ಗತಿ ಅಂತ ಹೇಳ್ತಾರಲ್ಲ, ಅವ್ರಿಗೂ ಸಹ ಆ ಅನ್ನ ಅಳಿಸಿತ್ತು. ಅದೇನೋ ಹೇಳ್ತಾರೆ ಬಿಡಿ, ಆ ಗಾದೆ ಏನ್ ಬೇಡ ಅಂತ ಅನ್ಸುತ್ತೆ ಈ ಒಂದು ಸಿಚುವೇಶನ್ಗೆ. ಅದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಇವರಿಗೂ ಬೇಕಾಗಿರ್ತಕ್ಕಂಥದ್ದು ಹೆಣ್ಣಿನ ಒಂದು ಚೆನ್ನಾಗಿ ನೋಡ್ಕೊಳ್ಳೋಣ, ಪಾಪ ಅವಳಿಗೆ ಯಾರು ಇಲ್ಲ ಅಂತ ಬೇರೆ ಹೇಳ್ತಾಳೆ, ಅನಾಥ ಅಂತ ಹೇಳ್ತಾಳೆ. ಎಲ್ಲ ವಿಚಾರವನ್ನು ಅವಳಿಗೆ ತಿಳಿಸಿದ್ರೆ ಮುಂದೆ ನಮಗೆ ಹುಟ್ಟೋ ಮಕ್ಕಳಿಗೆ ಅಥವಾ ಮುಂದೆ ಒಂದು ಫ್ಯೂಚರ್ಗೆ ಚೆನ್ನಾಗಿರ್ಲಿ ಅಂತ ಒಂದು ಉದ್ದೇಶದಿಂದ ಎಲ್ಲವನ್ನು ಬಾಯಿ ಬಿಡಿಸ್ಕೊಂತ ಇದ್ರು ಈ ಸುಂದರಿ ಸಂಧ್ಯಾ. ಈ ಸುಂದರಿ ಏನ್ ಮಾಡ್ತಾ ಇದ್ಲು ಅಂತ ಹೇಳಿದ್ರೆ ಕೆಲವು ದಿನಗಳಲ್ಲೇ ಏನಾದ್ರೂ ಒಂದು ಖ್ಯಾತೆ ತೆಗಿಬೇಕು ಅಷ್ಟೇ. ಯಾಕೆ ಏನು ಎತ್ತ ಗೊತ್ತಿಲ್ಲ. ಈ ಹೆಣ್ಣು ಮಕ್ಕಳಿಗೆ ಒಂದು ಕಾನೂನು ಇದೆ ನೋಡಿ ಸ್ವಾಮಿ, ಸಪರೇಟ್ ಆಗಿ ಅವರಿಗೆ ಒಂದು ವೈಲೆನ್ಸ್ ಸ್ಟೇಷನ್ ಅವ್ರದೇ ಆದ ಒಂದು ಸಿದ್ಧಾಂತ ಇಟ್ಕೊಂಡು ಮಾಡ್ತಾರಲ್ಲ ಆ ತರ. ಬಟ್ ಇವಳು ಯಾವತ್ತೂ ಹೋಗಿಲ್ಲ. ಬಟ್ ಗಂಡ ಮಕ್ಕಳಿಗೆ ಅಂದ್ರೆ ಹೊರಗಡೆ ಹೆಸರಿರ್ತಕ್ಕಂಥ ವ್ಯಕ್ತಿಗಳನ್ನ ಎದುರಿಸ್ತಕ್ಕಂಥ ಕೆಲಸ ಈ ಸಂಧ್ಯಾ ಮಾಡ್ತಾ ಇದ್ಲು. ಹಾಗಾಗಿ ಯಾರು ಸಹ ಕಂಪ್ಲೇಂಟ್ ಕೊಡೋಕೆ ಆಗಿರ್ಲಿಲ್ಲ ಅಥವಾ ಹೋಗಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಮೊದಲೇ ಹೇಳಿದಾಗೆ ಸಮುದ್ರದಲ್ಲಿ ಯಾವ ರೀತಿ ಒಂದು ಚಂಪು ನೀರು ಖಾಲಿ ಆಗುತ್ತೋ ಆ ರೀತಿಯಾಗಿ ಇವಳು ಚಂಪು ತಗೊಂಡೋಗಿರೋರು ಅಷ್ಟೇ. ಸಮುದ್ರವನ್ನೇ ನೋಡಿ ಮಾಡ್ಕೊಂಡಿದ್ರೆ ಎಲ್ಲರೂ ಸಹ ಅದೇ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟು ಅವಳನ್ನ ಇಲ್ಲಿವರೆಗೂ ಬೆಳೆಯೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಆದ್ರೆ ಈ ಸಂಧ್ಯಾ ಆ ರೀತಿಯಾಗಿ ಖ್ಯಾತಿ ತೆಗೆದುಕೊಂಡು ಈ ಮನೆಯಿಂದ ಇನ್ನೊಂದು ಮನೆಗೆ, ಇನ್ನೊಂದು ಮನೆಯಿಂದ ಇನ್ನೊಂದು ಮನೆಗೆ, ಮತ್ತೊಂದು ಮನೆಯಿಂದ ಮತ್ತೊಂದು ಮನೆಗೆ, ಈ ರೀತಿಯಾಗಿ 50 ಮನೆಗಳಿಂದ ಅಡ್ಡಾಡ್ಕೊಂಡ್ಬಂದು ಈಗ ಪೊಲೀಸರ ಆತಿಥ್ಯವನ್ನ ಸ್ವೀಕರಿಸ್ತಾ ಇದ್ದಾಳೆ. ಇವಳಿಗೆ ಯಾವ ರೀತಿಯಾಗಿ ನೀವು ತಿಳಿಸ್ತೀರಾ? ಇದು ನಿಮ್ಮ ಧ್ವನಿ ಟಿವಿಜಿ ವಾಯ್ಸ್. ನೋಡಿದ್ರಲ್ಲ ಬಂಧುಗಳೇ, ಇಷ್ಟೊಂದೆಲ್ಲ ಮಾಡಿರ್ತಕ್ಕಂಥ ಈ ಸಂದಳಿಗೆ ಏನು ಮಾಡಬೇಕು, ಯಾಕೆ ಇವಳು ಈ ದಾರಿಗೆ ಬಂದ್ಲು, ಸುಮಾರು 50 ಜನ ಅಂದರೆ 50 ಕುಟುಂಬಗಳನ್ನು ಹಾಳು ಮಾಡಿರ್ತಕ್ಕಂಥ ಈ ಸಂದಳಿಗೆ ಯಾವ ರೀತಿಯಾಗಿ ಕಾನೂನು ಶಿಕ್ಷೆ ಕೊಡುತ್ತೆ ಎಂಬುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಏಕೆಂದರೆ ಇದು ನಿಮ್ಮದೇ ಧ್ವನಿ